2005ರಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಅಂಗೀಕಾರ ಆಯಿತು. ಒಂದೇ ಕಾಯ್ದೆ ಆಗಲಿಲ್ಲ. ಅನೇಕ ಸಮಸ್ಯೆಗಳಿಗೆ, ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅನೇಕ ಕಾಯ್ದೆಗಳು ರಚನೆಯಾದವು. ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಆಗ್ತಾ ಇದೆ. ಲೂಟಿ ಮಾಡ್ತಾ ಇದ್ದಾರೆ. ಕಾಯ್ದೆ ಆಯ್ತು. ಅದಕ್ಕೆ ಕಾಯ್ದೆ ಆಯ್ತು. ಕಾಯ್ದೆ ಆಯ್ತು. ಬದಲಾವಣೆ ಆಗ್ಬೇಕಂತಂದ್ರೆ ಅದಕ್ಕೆ ವಿರೋಧ ಮಾಡ್ತಿದ್ದಾರೆ. ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆ ಆಯ್ತು. ರೈಟ್ ಟು ಎಜುಕೇಶನ್ ಕಾಯ್ದೆ ಆಯ್ತು. ಫಾರೆಸ್ಟ್ ಡ್ವೆಲ್ಲರ್ಸ್ ರೈಟ್ ಟು ಆಕ್ಟ್, ಫಾರೆಸ್ಟ್ ರೈಟ್ ಟು ಕಾಯ್ದೆ ಆಯ್ತು. ನಾಲ್ಕೈದು ಆಕ್ಟ್ಗಳು ಜಾರಿ ಬಂದವು. ಅದರಲ್ಲಿ ಇದು ಒಂದು. ಮನ್ರೇಗಾ ಕೂಡ ಒಂದು. ಮನ್ರೇಗಾ ಮೂಲಕ ಅಧ್ಯಕ್ಷ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇದ್ದಂತ ಕಾಂಗ್ರೆಸ್ ಅಂತ ಮಾಡ್ಲಿ, ಯಾವಾಗ್ಲಾದ್ರು ರೆಸಲ್ಯೂಷನ್ ಮಾಡುವಾಗ ಜೆಡಿಎಸ್ ರೆಸಲ್ಯೂಷನ್ ಅಂತ ಮಾಡ್ತಾರ. ಗೊತ್ತಿರ್ಬೇಕಲ್ಲ ನಿಮ್ಗೆ, ನೀವು ಸೀರಿಯಸ್ ಆಗಿದ್ದೀರಿ. ಮನುಷ್ಯ ಮತ್ತೆ ಸರ್ಕಾರ ಹೊಟ್ಟಿದೆ, ಜಗಳಗಂಟಿ ಸರ್ಕಾರ. ಮತ್ತೆ ನೀವು ಮಾತಾಡಿ, ದುಡ್ಡು ತರಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ, ಹಣ ತರ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ. ಈಗ ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ, ಸಣ್ಣ ರೈತರಿಗೆ ಕೆಲಸವನ್ನು ಕೊಡ್ತಾ ಇದ್ದಂತ ಒಂದು ಕಾಯ್ದೆ. ಈ ಕಾಯ್ದೆ ಯಾಕಪ್ಪ ಅಂತಂದ್ರೆ, ಯಾಕೆ ಇರ್ಬೇಕು ಅಂತಂದ್ರೆ, ಸಂವಿಧಾನದ ಹಕ್ಕನ್ನ ಕೊಡ್ತಾ ಇದೆ. ಸಂವಿಧಾನದ ಹಕ್ಕನ್ನ ಈ ಯಾರೇ ಒಬ್ಬ ವ್ಯಕ್ತಿ, ಹಳ್ಳಿಗಾಡಿನ ವ್ಯಕ್ತಿ, ಅವರ ಸ್ಥಳದಲ್ಲಿ, ಅವರ ಗ್ರಾಮ ಪಂಚಾಯತ್ನಲ್ಲಿ ಅರ್ಜಿ ಹಾಕಿದ್ರೆ ಕೆಲಸ ಕೊಡ್ಲೇಬೇಕು. ಕಳ್ಳಬಿಲ್ ಮಾಡ್ತಾ ಇದ್ರು, ಕೆಲಸ ಕೊಡ್ಲೇಬೇಕು. 3 ದಿನ ಕೆಲಸ. ನಾವು ಕೂಡ ಗಲಾಟೆ ಮಾಡೋದು ಬರ್ತದೆ. ನೀವೊಬ್ರಿಗೆ ಗಲಾಟೆ ಮಾಡೋದು ಬರೋದು, ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ ನಾವು. 140 ಜನ. ಏನೇನು ಈಗ ಏನ್ ಮತ್ತೆ ಮಾತು ನಿನ್ನೆ ಚರ್ಚೆ ಮಾಡಿ ಜನ ನಿಮ್ಗೆ ಜನ ಕಳಿಸಿ ಬಿಜೆಪಿ ನಿಮ್ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯುವುದರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಹಳ್ಳಿಗಾಡಿರ್ತಕ್ಕಂಥ ದಲಿತರು, ಯಾಕಂತಂದ್ರೆ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ, 17% ಪರಿಶಿಷ್ಟ ಜಾತಿ, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ, ಒಟ್ಟು 28% ಸಣ್ಣ ರೈತರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರಿಂದ ಸಭಾಧ್ಯಕ್ಷರೇ,
ದಾಖಲೆ ಇವರು ಇದೆ. ಗಲಾಟೆ ಮಾಡ್ತಾರಲ್ಲ, ಗ್ರಾಮೀಣ ಈ ಗಲಾಟೆ ನಿರ್ಣಯವನ್ನು ಸ್ವಾಗತ ಮಾಡಬೇಕು.